ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಆತ್ಮೀಯ ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಪ್ರತಿ ವಾರದಂತೆ ಈ ವಾರ ಕೂಡ ಶೈಕ್ಷಣಿಕ ಮಾರ್ಗದರ್ಶಿ ಪ್ರಾಯೋಜಿತ ಕಾರ್ಯಕ್ರಮ. ನಾನು ಡಾಕ್ಟರ್ ಕೆ ಎಸ್ ವಿಜಯಕುಮಾರ್ ಯಲಹಂಕ ಈ ವಾರದ ಶಿಕ್ಷಣದ ಮುಖ್ಯಾಂಶಗಳನ್ನು ನಿಮಗೆ ತಲುಪಿಸಲು ಇಚ್ಛಿಸುತ್ತೇನೆ. ಈ ಒಂದು ವಿಷಯಗಳು ಶಿಕ್ಷಣದಲ್ಲಿ ಬದಲಾವಣೆಗಳಾದ ಒಂದು ವಿಧಾನಗಳನ್ನು ನಿಮ್ಮ ಮುಂದೆ ಇಡಲು ಪ್ರಸ್ತುತಪಡಿಸ್ತಾ ಇದ್ದೀನಿ. ಮೊಟ್ಟ ಮೊದಲದಾಗಿ ನಮ್ಮ ಒಂದು ಕಾಲೇಜುಗಳಲ್ಲಿ ಶಿಕ್ಷಣ ಇಲಾಖೆ, ಪದವಿ ಶಿಕ್ಷಣ ಇಲಾಖೆಯು 97 ಉಪನ್ಯಾಸಕರನ್ನು ನೇಮಕ ಮಾಡಿಕೊಂಡಿದೆ. ಅತಿಥಿ ಉಪನ್ಯಾಸಕರ ನೇಮಕ 97 ಆಗಿದೆ. ಇದು ಯಾರು ಕಾಯ್ತಾ ಇದ್ದರೂ ಉಪನ್ಯಾಸಕರಾಗಲು ಅವರಿಗೆ ಆದೇಶ ಪತ್ರ ಈಗಾಗಲೇ ನೀಡಿದೆ. ಮಂಡ್ಯ ಜಿಲ್ಲೆಯಲ್ಲಿ ಕೃಷಿ ವಿಶ್ವವಿದ್ಯಾಲಯಕ್ಕೆ ರಾಜ್ಯಪಾಲರು ಅನುಮತಿಯನ್ನು ನೀಡಿದ್ದಾರೆ. ಭಾಳ ದಿನಗಳ ಬೇಡಿಕೆ ನಮ್ಮ ಕೃಷಿ ಸಚಿವರು ಚಲುವರಾಯಸ್ವಾಮಿಯವರ ಒಂದು ಮುಂದಾಳತ್ವದಲ್ಲಿ ಕೃಷಿ ವಿಶ್ವವಿದ್ಯಾಲಯ ಸ್ಥಾಪನೆ ಆಗಲಿದೆ. ಇದು ಎಲ್ಲ ರೈತರಿಗೆ ಮತ್ತು ಅಲ್ಲಿನ ಜನರಿಗೆ ಅತ್ಯಂತ ಉಪಯುಕ್ತವಾಗುತ್ತದೆ. ಹಾಗೆ ಮೆಡಿಕಲ್ ಕಾಲೇಜುಗಳಿಗೆ ಭಾರತೀಯ ವೈದ್ಯಕೀಯ ಮಂಡಳಿ ಮತ್ತು ಕರ್ನಾಟಕ ಕಾಲೇಜು ವೈದ್ಯಕೀಯ ಮಂಡಳಿ ನಿಯಂತ್ರಣ ಮಂಡಳಿಯು ನ್ಯಾಕ್ ಪದ್ಧತಿ ರ್ಯಾಂಕ್ ನೀಡುವ ಪದ್ಧತಿಯನ್ನು ಈ ವರ್ಷದಿಂದ ನೀಡ್ತಾ ಇದ್ದಾರೆ. ಪ್ರತಿ ಮೆಡಿಕಲ್ ಕಾಲೇಜಿಗೆ ಒಂದು ರ್ಯಾಂಕ್ ಸಿಸ್ಟಮ್ ಬರ್ತಾ ಇದೆ ಈ ವರ್ಷದಿಂದಲೇ. ವಿದ್ಯಾಭ್ಯಾಸಕ್ಕೆ ಸಾಲ ಸೌಲಭ್ಯ. ಯಾರು ಮಕ್ಕಳು ವಿದ್ಯಾರ್ಥಿಗಳು ಪ್ರಾಥಮಿಕ ಪ್ರೌಢ ಪದವಿ ಶಿಕ್ಷಣದಲ್ಲಿ ವಿದ್ಯಾಭ್ಯಾಸಕ್ಕೆ ಆರ್ಥಿಕ ಸೌಲಭ್ಯವನ್ನು ಅಲ್ಪಸಂಖ್ಯಾತರ ಒಂದು ಅಭಿವೃದ್ಧಿ ನಿಗಮ ನೀಡ್ತಾ ಇದೆ. ಮುಸ್ಲಿಮರು, ಕ್ರಿಶ್ಚಿಯನ್ನರು, ಜೈನರು, ಬೌದ್ಧರು, ಸಿಖ್ಖರು, ಪಾರ್ಸಿ ಈ ಜನಾಂಗದವರಿಗೆ ಆರ್ಥಿಕ ಸೌಲಭ್ಯವನ್ನು ಕರ್ನಾಟಕ ಸರ್ಕಾರ ನೀಡ್ತದೆ. ಅಲ್ಪಸಂಖ್ಯಾತ ವರ್ಗದವರು ಆರ್ಥಿಕ ಸೌಲಭ್ಯವನ್ನು ಪಡೆಯಬಹುದು. ಇದು ಎಲ್ಲರಿಗೂ ಈ ಜಾತಿಯವರಿಗೆ ಅನ್ವಯಿಸುತ್ತದೆ. ಇದರ ಪ್ರಯೋಜನವನ್ನು ಅಲ್ಪಸಂಖ್ಯಾತರು ಪಡೆಯಬಹುದು. ಮುಂದಿನದು ಬೆಂಗಳೂರು ವಿಶ್ವವಿದ್ಯಾಲಯ ಎಲ್ಲ ಕೋರ್ಸ್ಗಳು ಜುಲೈ 1ರಿಂದ ಪ್ರಾರಂಭವಾಗುತ್ತದೆ. ಜುಲೈ 1ನೇ ತಾರೀಕು ಬೆಂಗಳೂರು ವಿಶ್ವವಿದ್ಯಾಲಯದ ಏನು ಅವರು ಶಿಕ್ಷಣ ನೀಡ್ತಾರೆ ಎಲ್ಲವೂ ಕೂಡ ಅದು ಜುಲೈ 1ರಿಂದ ಪ್ರಾರಂಭವಾಗುತ್ತದೆ. ಉಚಿತ ರಾಷ್ಟ್ರೀಯ ಶಿಕ್ಷಣ ಪದ್ಧತಿ ಏನಿದೆ, ನಮ್ಮಲ್ಲಿ ಸಾಮಾನ್ಯವಾಗಿ ಮಕ್ಕಳಿಗೆ ವಸತಿ ಬೇಕು. ವಸತಿ ನೀಡೋದಕ್ಕೆ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿರ್ತಕ್ಕಂಥ ಒಂದು ಮಹಾಂತ ಮಠವು ಸಂಗೀತ, ಜ್ಯೋತಿಷ್ಯ ಮತ್ತು ಈ ಒಂದು ವೇದ ಯಾರು ಕಲಿಯೋದಕ್ಕೆ ಆಸಕ್ತಿ ಇದೆ ಅವರಿಗೆ ವಸತಿ ನಿಲಯವನ್ನು ಅಂದರೆ ಊಟ ಮತ್ತು ವಸತಿ ಎರಡರ ಸೌಲಭ್ಯವನ್ನು ಆ ಮಹಾಂತ ಮಠ ಚಿಕ್ಕಪೇಟೆ ಬೆಂಗಳೂರಿನಲ್ಲಿದೆ. ಇದು ನೀಡ್ತಾ ಇದ್ದಾರೆ. ಯಾರು ಆಸಕ್ತರು ಜ್ಯೋತಿಷ್ಯ ಕಲಿಯೋರು, ವೇದಾಂತ ಇರ್ಬೋದು, ಸಂಗೀತ ಈ ಅಭ್ಯಾಸ ಮಾಡೋರಿಗೆ ಅಲ್ಲಿ ಉಚಿತವಾದ ವಸತಿ ಸಿಗುತ್ತದೆ. ಇದರ ಉಪಯೋಗವನ್ನು ಎಲ್ಲರೂ ಪಡ್ಕೋಬೋದು. ಸಾಮಾನ್ಯವಾಗಿ ನಮ್ಮಲ್ಲಿ BJP ಸರ್ಕಾರ ಇದ್ದಾಗ 9 ವಿಶ್ವವಿದ್ಯಾಲಯ ಅನುಮತಿ ನೀಡಿತ್ತು. ಆ ವಿಶ್ವವಿದ್ಯಾಲಯ ವ್ಯಾಪ್ತಿಯಲ್ಲಿ ಬಡವರು, ಗ್ರಾಮೀಣ ವಿದ್ಯಾರ್ಥಿಗಳು, ಹೆಣ್ಣು ಮಕ್ಕಳು ಶಿಕ್ಷಣಕ್ಕೆ ತುಂಬ ಅನುಕೂಲಕರವಾಗಿತ್ತು. ಈ ವಿಶ್ವವಿದ್ಯಾಲಯ ಮುಚ್ಚುವ ಪ್ರಸ್ತಾಪವು ಸರ್ಕಾರದ ಮುಂದೆ ಬಂದಿತ್ತು. ಆದರೆ ಮೊನ್ನೆ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ವಿಶ್ವವಿದ್ಯಾಲಯನ ಬಂದ್ ಮಾಡುವುದಿಲ್ಲ ಎಂದು ತಿಳಿಸಿದ್ದಾರೆ. ಎಲ್ಲರಿಗೂ ಒಂದು ಹೋರಾಟ, ಅಲ್ಲಿ ಉಪನ್ಯಾಸಕರಿರ್ಬೋದು, ಶಿಕ್ಷಕರಿರ್ಬೋದು, ವಿದ್ಯಾರ್ಥಿಗಳು, ಪೋಷಕರು ಇದರ ಬಗ್ಗೆ ತುಂಬ ಆಸಕ್ತಿ ಇತ್ತು. ನಮಗೆ ವಿಶ್ವವಿದ್ಯಾಲಯ ಬೇಕು ಅಂತ. ಈ 9 ವಿಶ್ವವಿದ್ಯಾಲಯಗಳನ್ನು ಮುಚ್ಚುವುದಿಲ್ಲ ಅಂತ ಕರ್ನಾಟಕ ಸರ್ಕಾರ ತಿಳಿಸಿದೆ. ಇದು ತುಂಬ ಎಲ್ಲರಿಗೂ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲಕರವಾಗುತ್ತದೆ. ಸಾಮಾನ್ಯ ಶಿಕ್ಷಣ ಇಲಾಖೆಯಲ್ಲಿ ಅಧಿಕಾರಿಗಳಾಗೋದಕ್ಕೆ ಅವಕಾಶ ಇದೆ. ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಯಲ್ಲಿ ಯಾರು ಸೇವೆಯಲ್ಲಿ ಸಲ್ಲಿಸ್ತಾ ಇದ್ದಾರೆ
ಅವರಿಗೆ ಒಂದು ಅವಕಾಶ. CRP ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ, BRC ಮತ್ತು ECO ಶಿಕ್ಷಣ ಸಂಯೋಜಕರು ಈ ಒಂದು ಹುದ್ದೆಗಳಿಗೆ ಅರ್ಜಿಯನ್ನು ಕರೆದರೆ ಮೇ ತಿಂಗಳ ಒಳಗಡೆ ಅರ್ಜಿಯನ್ನು ಹಾಕಬೇಕು. ಜೂನ್ ತಿಂಗಳಲ್ಲಿ ಈ ಒಂದು ಪರೀಕ್ಷೆ ಆಗುತ್ತದೆ. ಯಾರೋ ಶಿಕ್ಷಕರಾಗಿದ್ದೀರಾ, ಹೈಸ್ಕೂಲ್ ಅಥವಾ ಪ್ರೈಮರಿ ಸ್ಕೂಲ್ ಟೀಚರ್ಸ್ಗೆ ಈ ಒಂದು ಅವಕಾಶ ಇದೆ. ಉನ್ನತವಾದ ಶಿಕ್ಷಣದ ಒಂದು ಅವಕಾಶ ಇಲಾಖೆಯ ಜೊತೆ ಸಂಯೋಜಿತವಾಗಿ ಶಿಕ್ಷಕರಿಗೆ, ಶಾಲೆಗಳಿಗೆ ಅತ್ಯಂತ ಸನಿಹವಾಗುತ್ತೆ. CRP, BRC, ECO ಈ ಹುದ್ದೆಗಳ ಅರ್ಜಿಯನ್ನು ಸರ್ಕಾರ ಕರೆದಿದ್ದಾರೆ. ಮೇ 30 ಅರ್ಜಿಯನ್ನು ಹಾಕಬೇಕು. ಜೂನ್ ತಿಂಗಳು ಪರೀಕ್ಷೆ ನಡೆಯುತ್ತದೆ. ಮತ್ತೊಂದು ವಿಷಯ, ಪ್ರಾಥಮಿಕ CA ಪರೀಕ್ಷೆ ನಮ್ಮಲ್ಲಿ ನಡಿಬೇಕಾಗಿತ್ತು. ಆದರೆ CA ಪರೀಕ್ಷೆಯನ್ನು ಮುಂದೂಡಿದ್ದಾರೆ. ಮುಂದಿನ ದಿನಾಂಕವನ್ನು ಪ್ರಕಟವಾಗುತ್ತದೆ CA ಪರೀಕ್ಷೆ. ಸಾಮಾನ್ಯವಾಗಿ ನಮ್ಮಲ್ಲಿ ಮೇ 15ರಿಂದ ಸರ್ಕಾರಿ ನೌಕರರಿಗೆ ವರ್ಗಾವಣೆಗೆ ಅವಕಾಶ ಇದೆ. 6% ಮಿತಿಯೊಳಗಡೆ ರಾಜ್ಯ ಸರ್ಕಾರದ ನೌಕರರು ವರ್ಗಾವಣೆಯನ್ನು ಬಯಸ್ಬೋದು. ಇದು ಎಲ್ಲರಿಗೂ ಅನ್ವಯವಾಗುತ್ತೆ. ಜೂನ್ 15 ವರ್ಗಾವಣೆಗೆ ಕೊನೆಯ ಅವಕಾಶ. ಮೇ 15ರಿಂದ ಜೂನ್ 14 ತನಕ ಅವಕಾಶ ಇದೆ. ಯಾರು ಸಂಬಂಧಪಟ್ಟ ಸರ್ಕಾರಿ ನೌಕರರು ತಮ್ಮ ವರ್ಗಾವಣೆಯನ್ನು ಈ ಅವಧಿಯಲ್ಲಿ ಇಲಾಖೆ ಮುಖಾಂತರ ಮಾಡಿಸ್ಕೊಳ್ಬೋದು. ಇದು ಎಲ್ಲ ಸರ್ಕಾರಿ ನೌಕರರಿಗೆ ಅನ್ವಯಿಸುತ್ತದೆ. ಕೇಂದ್ರೀಯ ಹಿಂದಿ ಶಿಕ್ಷಣ ಸಂಸ್ಥೆ ಮೈಸೂರು, ಇಲ್ಲಿ ಹಿಂದಿ ಶಿಕ್ಷಣದ ಬಗ್ಗೆ 4 ತರಹದ ಡಿಪ್ಲೊಮಾ ಕೋರ್ಸನ್ನು ಮಾಡ್ತಾ ಇದ್ದಾರೆ. ಯಾರು ಹಿಂದಿ ಕಲಿಯೋಕ್ಕೆ ಅವಕಾಶ ಇದೆ, ಹಿಂದಿ ಕಲಿಬೇಕು ಅಂತಕ್ಕಂಥವ್ರು 4 ಡಿಪ್ಲೊಮನ್ನ ಕೇಂದ್ರೀಯ ಶಿಕ್ಷಣ ಸಂಸ್ಥೆ ಮೈಸೂರಿನಲ್ಲಿದೆ. ಇದು ಭಾರತ ಸರ್ಕಾರದ ಅಧೀನಕ್ಕೆ ಒಳಪಟ್ಟಿದೆ. ಇದನ್ನು ತಾವುಗಳಿಗೂ ಆಸಕ್ತಿರರು ಪಡೆಯಬಹುದು. ಈ ಹಿಂದಿ ಕಲಿಕೆಗೆ ಡಿಪ್ಲೊಮಾದಲ್ಲಿ 4 ಅವಕಾಶವಿದೆ. ಹಾಗೆ PUC ವಿದ್ಯಾರ್ಥಿಗಳಿಗೆ ಇವಾಗ ಹೆಚ್ಚು ಕಮ್ಮಿ ಭಾಳಷ್ಟು ಜನ ವಿಜ್ಞಾನಕ್ಕೆ, ವೈದ್ಯಕೀಯ ಮತ್ತು ಇಂಜಿನಿಯರಿಂಗ್ ಕಾಲೇಜಿಗೆ ಹೆಚ್ಚು ಅವರು ದಾಖಲಾತಿ ಆಗ್ತಾಯಿದ್ದಾರೆ. ಕಾಮರ್ಸ್ ಆಗಲಿ ಅಥವಾ ಆರ್ಟ್ಸ್ ಆಗಲಿ ಕಡಿಮೆ ಆಗ್ತಾಯಿದೆ. ಹೆಚ್ಚು ಒಲವು, ಹೆಚ್ಚು ಆಸಕ್ತಿ ಮಕ್ಕಳಿಗೆ ವಿಜ್ಞಾನದ ಕಾಲೇಜುಗಳಲ್ಲಿ ವೈದ್ಯಕೀಯ, ಇಂಜಿನಿಯರಿಂಗ್ ಕಾಲೇಜು ಓದಬೇಕು ಅಂತ ಆಸೆ ಹೆಚ್ಚಾಗಿದೆ ಮಕ್ಕಳಿಗೆ. ಹಾಗೆ ಮುಂದೆ ಅನುದಾನಿತ ಶಾಲೆಗಳಲ್ಲಿ ವಾಸ್ತುಶಿಲ್ಪ ಅಂತ ಇಂಜಿನಿಯರಿಂಗ್ ಇದೆ. ಇಂಜಿನಿಯರಿಂಗ್ ಏಡೆಡ್ ಕಾಲೇಜ್, ಇಲ್ಲಿ 7.5% 7.5% ಶುಲ್ಕವನ್ನು ಸರ್ಕಾರವೇ ಹೆಚ್ಚು ಮಾಡಿದೆ. ಆದರೆ ಇಂಜಿನಿಯರಿಂಗ್ ಓದ್ತಾರೆ ಏಡೆಡ್ ಕಾಲೇಜಿಗೆ, ಅವರು ಈ ವರ್ಷ ಸರ್ಕಾರ 7.5% ಶುಲ್ಕವನ್ನು ಶೇಕಡ ಹೆಚ್ಚು ಮಾಡಿದೆ. ಇದು ಕೂಡ ಎಲ್ಲರೂ ಅನ್ವಯಿಸುತ್ತೆ. ಕನ್ನಡೇತರರಿಗೆ, ನಮ್ಮ ರಾಜ್ಯದಲ್ಲಿ ಕನ್ನಡವೇ ಆಡಳಿತ ಭಾಷೆ. ಇಲ್ಲಿ ಬೇರೆ ಬೇರೆ ರಾಜ್ಯದ ಭಾಷೆಯ ಜನರಿದ್ದಾರೆ. ಕನ್ನಡ ಕಲಿಸುವ ಸಲುವಾಗಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಕರ್ನಾಟಕ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥವ್ರು ಕನ್ನಡ ಕಲಿಕಾ ಕೇಂದ್ರವನ್ನು ಸ್ಥಾಪನೆ ಮಾಡ್ತದೆ. ಪ್ರತಿ ಜಿಲ್ಲಾಧಿಕಾರಿಗಳಿಗೆ ಮಾಹಿತಿ ಕೊಟ್ಟಿದೆ. ಒಂದು ಕೊಠಡಿಯನ್ನು 30 ವಿದ್ಯಾರ್ಥಿಗಳು, 30 ಆಸಕ್ತರು ಕುಳಿತುಕೊಳ್ಳೋದಕ್ಕೆ ಏನು ಬೇಕು ಆ ಕನ್ನಡ ಕಲಿಕಾ ಕೇಂದ್ರ ಈ ಕರ್ನಾಟಕ ಸರ್ಕಾರ ಮಾಡ್ತದೆ. ನೆರೆ ರಾಜ್ಯದ ಭಾಷಿಕರು ಕನ್ನಡ ಕಲಿತಕ್ಕಂಥ ಆಸಕ್ತಿಯಿರೋರು ಇದನ್ನು ಸಂಪರ್ಕಿಸ್ಬೋದು. ಇದು ಪ್ರತಿ ಜಿಲ್ಲೆಯಲ್ಲಿ ಕೂಡ ಕಲಿಕಾ ಕೇಂದ್ರ ಉದ್ಘಾಟನೆ ಆಗುತ್ತೆ. ಇದು ಕರ್ನಾಟಕ ಸರ್ಕಾರದ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರವು ನಡೆಸುತ್ತಿದೆ. ಸಂಗೀತ ನೃತ್ಯ ಪರೀಕ್ಷೆಗಳು 12,000 ಜನ ಬರೆದಿದ್ದಾರೆ. 22 ಪರೀಕ್ಷಾ ಕೇಂದ್ರಗಳಲ್ಲಿ ಸಂಗೀತ, ನೃತ್ಯ, ತಾಳ ಇದು ಸರ್ಕಾರದ್ದು ಸೀನಿಯರ್ ಮತ್ತು ಜೂನಿಯರ್ ಪರೀಕ್ಷೆ ಮಾಡ್ತಾರೆ. 22,000 ವಿದ್ಯಾರ್ಥಿಗಳು ಬರೆದಿದ್ದಾರೆ. ಇದು ಇನ್ನೂ ನಮ್ಮ ಕಲೆ, ಸಾಹಿತ್ಯ, ಸಂಗೀತ ಉಳಿಸೋದಕ್ಕೆ ಸರ್ಕಾರದ ಪರೀಕ್ಷೆಗಳಲ್ಲಿ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಇದು ಹೆಮ್ಮೆಯ ವಿಷಯ. ನಾವು ಯಾವುದನ್ನೂ ಮರ್ತಿಲ್ಲ. ನಮ್ಮ ಸಾಹಿತ್ಯ ಇರ್ಬೋದು, ಸಂಗೀತ, ನೃತ್ಯ, ತಾಳವಾದ್ಯ ಇದರ ಪರೀಕ್ಷೆ ನಡೆದಿದೆ. 22,000 ವಿದ್ಯಾರ್ಥಿಗಳು ಪರೀಕ್ಷೆ ತಗೊಂಡಿದ್ದಾರೆ. ಸರ್ಕಾರಿ ಕಾಲೇಜುಗಳಲ್ಲಿ, ಶಾಲೆಗಳಲ್ಲಿ ರಾಯಭಾರಿಯನ್ನು ನೇಮಕ ಮಾಡ್ತಾ ಇದ್ದಾರೆ. ನಮ್ಮ ಸರ್ಕಾರಿ ಪ್ರಾಥಮಿಕ ಶಾಲೆ, ಪ್ರೌಢಶಾಲೆಗಳಲ್ಲಿ ಮಕ್ಕಳ ದಾಖಲಾತಿ ತೀರಾ ಕಡಿಮೆ ಇದೆ.
ಈ ಮಕ್ಕಳ ದಾಖಲಾತಿ ಹೆಚ್ಚು ಮಾಡಲು ಕರ್ನಾಟಕ ಸರ್ಕಾರ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವರು ಒಂದು ಯೋಜನೆ ಹಾಕ್ಕೊಂಡಿದ್ದಾರೆ. ಒಂದು ಅನಿಲ್ ಕುಂಬ್ಳೆ ಕ್ರಿಕೆಟ್ ಆಟಗಾರರು, ಪ್ರಸಿದ್ಧ ಹಾಜರೊಬ್ಬ ಅಂತ ಇವರು ಶಿಕ್ಷಣಕ್ಕಾಗಿ ತಮ್ಮನ್ನು ತೊಡಗಿಸಿಕೊಂಡವರು ಶಿಕ್ಷಣದ ರಾಯಭಾರಿಯಾಗಿ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ತಿದ್ರೆ ಸುಮಾರು 7 ಸೌಕರ್ಯಗಳನ್ನು ಸರ್ಕಾರ ನೀಡ್ತಾ ಇದೆ. ಮಕ್ಕಳಿಗೆ ಪ್ರತಿದಿನ ಈ ಒಂದು ಸೌಕರ್ಯ ಕೊಡ್ತೆ. ಉಚಿತವಾದ ಸಮವಸ್ತ್ರ, ಉಚಿತವಾದ ಬಿಸಿಯೂಟ ಮತ್ತು ನಮ್ಮಲ್ಲಿರ್ತಕ್ಕಂಥ ಒಂದು ಸೌಲಭ್ಯ, ದಿನವೂ ಮೊಟ್ಟೆ, ದಿನವೂ ಹಾಲು ಎಲ್ಲ ನೀಡ್ತಾ ಇದ್ದಾರೆ. ಆದರೂ ಕೂಡ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗಿದೆ. ಶಿಕ್ಷಣದ ವರದಿಯಂತೆ 3 ಲಕ್ಷ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಉಳಿದಿದ್ದಾರೆ. ಕೇಂದ್ರ ಸರ್ಕಾರದ ಅಂಕಿಅಂಶದಂತೆ 3 ಲಕ್ಷ ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗೆ ಇದ್ದಾರೆ. ಆದ್ದರಿಂದ ಮಕ್ಕಳನ್ನು ಆಕರ್ಷಿಸಲು ಈ ಸಲ ಸರ್ಕಾರವು ಶಿಕ್ಷಣಕ್ಕೆ ರಾಯಭಾರಿ ಅಂತ ಮಾಡಿದ್ದಾರೆ. ಈ ಹಿಂದೆ ಕನ್ನಡದ ಪುನೀತ್ ರಾಜ್ಕುಮಾರ್ ಅವರನ್ನು ರಾಯಭಾರಿಯಾಗಿ ಮಾಡಿತ್ತು ಮತ್ತು ಚಿತ್ರನಟಿ ರಾಧಿಕಾ ಪಂಡಿತ್ ಅವರು ಕೂಡ ಶಿಕ್ಷಣಕ್ಕೆ ರಾಯಭಾರಿ ಆಗಿದ್ದರು. ಈ ವರ್ಷ ಕೂಡ ಈ ಶಿಕ್ಷಣಕ್ಕೆ ಮಕ್ಕಳನ್ನು ದಾಖಲಿಸಲು ಈ ಒಂದು ಹೊಸ ಯೋಜನೆಯನ್ನು ಸರ್ಕಾರ ಹಮ್ಮಿಕೊಳ್ತಾ ಇದೆ. 3 ಲಕ್ಷ ವಿದ್ಯಾರ್ಥಿಗಳು ಕಮ್ಮಿ ಇದ್ದರು. ನಮ್ಮಲ್ಲಿ ಒಂದು ಅತ್ಯಂತ ಸಂತೋಷ ಅಂದರೆ ನಮ್ಮಲ್ಲಿ ಬಿತ್ತನೆ ಬೀಜಗಳು ವಿದೇಶಗಳಿಗೆ ತುಂಬ ಆಕರ್ಷಣೆ ಇದೆ. ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಇವರ ಬಿತ್ತನೆ ಬೀಜಗಳು ವಿದೇಶದಲ್ಲಿ ಹೆಚ್ಚು ಜನಪ್ರಿಯವಾಗಿದೆ, ಹೆಚ್ಚು ಬೇಡಿಕೆಯಲ್ಲಿದೆ. ಸೊ ವ್ಯವಸಾಯದಲ್ಲೂ ಕೂಡ ನಮ್ಮ ರಾಜ್ಯ ವಿದೇಶಗಳಿಗೆ ತುಂಬ ಹೆಸರುವಾಸಿ ಆಗ್ತದೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಗಳು. CBSE ಫಲಿತಾಂಶ ಬಂದಿದೆ ಕೇಂದ್ರ ಸರ್ಕಾರದ್ದು. ಬೆಂಗಳೂರಿಗೆ 4ನೇ ಸ್ಥಾನ ಬಂದಿದೆ. 10ನೇ ತರಗತಿಗೆ 93.62% ವಿದ್ಯಾರ್ಥಿಗಳು ಪಾಸಾಗಿದ್ದಾರೆ. 12ನೇ ತರಗತಿಗೆ 95.95 ವಿದ್ಯಾರ್ಥಿಗಳು CBSEಯಲ್ಲಿ ಪಾಸಾಗಿದ್ದಾರೆ. ರಾಜ್ಯ ಸರ್ಕಾರದಲ್ಲಿ ನಡೆಸ್ತಕ್ಕಂಥ ಈ ಒಂದು ಕೇಂದ್ರ ಸರ್ಕಾರದ CBSE ಶಾಲೆ ಫಲಿತಾಂಶ ಉತ್ತಮವಾಗಿದೆ. ಮತ್ತು ನವೋದಯ ಶಾಲೆಗಳಲ್ಲಿ ಯಾರು ಓದ್ತಾ ಇದ್ರೋ ಅವರು ಅತಿ ಹೆಚ್ಚು ಪಾಸಾಗಿದ್ದಾರೆ. ತುಂಬ ಸಂತೋಷ. ನವೋದಯ ಶಾಲೆ ಅಂತೀವಿ, ಮಕ್ಕಳನ್ನು ಸೇರಿಸ್ತೀವಿ, ಅಲ್ಲೇ ಹೆಚ್ಚು ಫಲಿತಾಂಶ PUC ಒಳಗಡೆ ಬಂದಿದೆ. ಶಿಷ್ಯ ವೇತನ ಕೊಡ್ತಾ ಇದ್ದಾರೆ ಭಾರತ ಸರ್ಕಾರ. ST ವಿದ್ಯಾರ್ಥಿಗಳಿಗೆ PhD ಮಾಡೋದಕ್ಕೆ, ಡಾಕ್ಟರೇಟ್ ಮಾಡೋದಕ್ಕೆ, ವಿದೇಶದಲ್ಲಿ ಉನ್ನತ ವ್ಯಾಸಂಗ ಯಾರು ಮಾಡೋಕ್ಕೆ ಆಸಕ್ತಿ ಇದೆ ಅಂಥವ್ರಿಗೆ ಶಿಷ್ಯ ವೇತನವನ್ನು ಭಾರತ ಸರ್ಕಾರದ ನೀಡ್ತದೆ. ST ವಿದ್ಯಾರ್ಥಿಗಳು ಇದಕ್ಕೆ ಅರ್ಹರಾಗಿದ್ದಾರೆ. ಮೇ 15ರೊಳಗಡೆ ಇದರ ಅರ್ಜಿನ ತಾವು ಸಲ್ಲಿಸಬೇಕಾಗುತ್ತೆ. ಕೇಂದ್ರೀಯ ಹಿಂದಿ ಸಂಸ್ಥೆಯು ಒಂದು ಇಡೀ ದೇಶದ ಎಲ್ಲ ವಿದ್ಯಾರ್ಥಿಗಳಿಗೆ, ಭಾರತದಲ್ಲಿ ವಾಸ ಮಾಡ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಹಿಂದಿ ಶಿಕ್ಷಣವನ್ನು ಸರ್ಟಿಫಿಕೇಟ್ ಕೋರ್ಸು ಮತ್ತು ಡಿಪ್ಲೊಮಾ ಕೋರ್ಸ್ ಕೊಡ್ತಾ ಇದ್ದಾರೆ. ಈ ಕೇವಲ 50 ರೂಪಾಯಿ ಅಷ್ಟೇ ಇದಕ್ಕೆ ದೂರ ಶಿಕ್ಷಣ ಕರೆಸ್ಪಾಂಡೆನ್ಸ್ ಕೋರ್ಸ್ ಕೊಡ್ತಾ ಇದ್ದಾರೆ. ಈ ದೂರ ಶಿಕ್ಷಣಕ್ಕೆ ಸರ್ಟಿಫಿಕೇಟ್ ಕೋರ್ಸ್ಗೆ ಕೇವಲ 50 ರು ನಿಗದಿಯಾಗಿದೆ ಮತ್ತು ಡಿಪ್ಲೊಮಗೆ ಕೇವಲ 200 ರು ನಿಗದಿಯಾಗಿದೆ. ಇದಕ್ಕೆ 31/7/25 ಕೊನೆಯ ದಿನಾಂಕ. ಹಾಗೆ ಸರ್ಕಾರ ಒಂದು ಯೋಜನೆ ಇದೆ. ಯಾವುದೇ ಸರ್ಕಾರದ ಕಡಿತಗಳನ್ನು ಪ್ರತಿ ತಿಂಗಳು ಮಂಗಳವಾರ ಕಡತ ವಿಲೇವಾರಿ ಯಜ್ಞವನ್ನು ಮುಖ್ಯಮಂತ್ರಿಗಳೇ ಮಾಡ್ತಾ ಇದ್ದಾರೆ. ಸರ್ಕಾರದಲ್ಲಿ ಏನು ಪೆಂಡಿಂಗ್ ಇದೆ, ಏನು ಉಳಿಕೆದ ಕಡತಗಳು, ಆ ಎಲ್ಲ ಕಡತಗಳನ್ನು ಪ್ರತಿ ಮಂಗಳವಾರ ಮುಖ್ಯಮಂತ್ರಿಗಳೇ ವಿಲೇವಾರಿಯನ್ನು ಮಾಡ್ತಾ ಇದ್ದಾರೆ. ಹೀಗೆ ಸರ್ಕಾರದಲ್ಲಿ ಶಿಕ್ಷಣದಲ್ಲಿ ಭಾಳಷ್ಟು ಸುಧಾರಣೆ ಆಗ್ತಾಯಿದೆ. ಈ ಸುಧಾರಣೆಯನ್ನು ಪ್ರತಿಯೊಬ್ಬರು ಗಮನಿಸಿ ತಮ್ಮ ಮಕ್ಕಳಿಗೆ ಹೇಳಿ ಈ ಸುಧಾರಣೆಗೆ ತಕ್ಕಂತೆ ತಮ್ಮ ಸಿದ್ಧತೆಯನ್ನು ಮಾಡ್ಕೋಬೇಕು. ಶಿಕ್ಷಕರು ಅಷ್ಟೇ, ಬರೀ ಶಿಕ್ಷಣ ವೃತ್ತಿಯನ್ನೇ ಬಿಟ್ಟು ಶಿಕ್ಷಣ ಅಧಿಕಾರಿಗಳಾಗೋದಕ್ಕೆ ಅವಕಾಶ ಇದೆ. CRC, BRC, ECO ಇದರ ಪ್ರಯೋಜನ ಎಲ್ಲ ಪ್ರಾಥಮಿಕ ಶಾಲೆಯ ಶಿಕ್ಷಕರು, ಪ್ರೌಢಶಾಲೆಯ ಶಿಕ್ಷಕರು ಪಡೆಯಬಹುದು. ಇದು ಕೂಡ ಸರ್ಕಾರದ ಒಂದು ಯೋಜನೆ. ಸರ್ಕಾರದ ಯೋಜನೆಗೆ ತಕ್ಕಂತೆ ನಾವು ಕೂಡ ಶಿಕ್ಷಣಕ್ಕೆ ಹೆಚ್ಚು ಆದ್ಯತೆ ಕೊಡಬೇಕು. ಶಿಕ್ಷಣದ ಎಲ್ಲ ಸವಲತ್ತುಗಳನ್ನು ನಮ್ಮ ಮಕ್ಕಳಿಗೆ ನೀಡಬೇಕು.
ಇಂಗ್ಲೀಷ್ ಮಾಧ್ಯಮದ ಶಾಲೆಗಳಿಗೆ ಹೆಚ್ಚು ಒಲವು ಇದೆ. ಕಾರಣ ವಿಜ್ಞಾನ ಮತ್ತು ಗಣಿತ ಇದು ಕನ್ನಡದಲ್ಲಿ ಬೋಧಿಸುವ ಸಂಖ್ಯೆ ಕಡಿಮೆ ಇದೆ. ಆದ್ದರಿಂದ ಹೆಚ್ಚು ಪೋಷಕರು ತಮ್ಮ ಮಕ್ಕಳನ್ನ ಆಂಗ್ಲ ಮಾಧ್ಯಮದ ಶಾಲೆಗೆ ಸೇರಿಸ್ತಾ ಇದ್ದಾರೆ. ಇದು ಕೂಡ ಅವರ ಒಂದು ವಿಷಯದ ಆಸಕ್ತಿಯಾಗಿದೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಕನ್ನಡ ಶಾಲೆ ಉಳಿಬೇಕು ಅಂದರೆ, ಕನ್ನಡ ಶಾಲೆ ಬೆಳಿಬೇಕು ಅಂದರೆ ಎಲ್ಲ ವರ್ಗದ ಜನರು ಕೂಡ ಸರ್ಕಾರಕ್ಕೆ ಸಹಾಯ ಮಾಡಬೇಕು, ಸಹಕಾರ ಕೊಡಬೇಕು. ತಮ್ಮ ಮಕ್ಕಳನ್ನು ಸರ್ಕಾರದ ಶಾಲೆಗಳಿಗೆ ಸೇರಿಸಬೇಕು. ಸರ್ಕಾರದ ಸವಲತ್ತು ಎಲ್ಲ ಭಾಳಷ್ಟಿದೆ. ಪ್ರತಿಯೊಂದು ಸವಲತ್ತು ಸರ್ಕಾರ ಕೊಡ್ತಾ ಇದ್ದಾರೆ. ಆದರೆ ಮಕ್ಕಳ ದಾಖಲಾತಿ ಭಾಳ ಕಡಿಮೆ ಆಗ್ತಾಯಿದೆ. ಈ ದಾಖಲಾತಿ ಸುಧಾರಣೆ ಆಗಬೇಕಂದ್ರೆ ಎಲ್ಲ ವರ್ಗದ ಜನ, ಕನ್ನಡಿಗರು, ಸರ್ಕಾರದವರು, ರಾಜಕಾರಣಿಗಳು ಪ್ರತಿಯೊಬ್ಬರು ಕೂಡ ಶಾಲೆ ಉಳಿಸಬೇಕು, ಶಾಲೆ ಬೆಳೆಸಬೇಕು, ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕು ಅಂತ ತಿಳಿಸುತ್ತಾ ಈ ವಾರದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಎಲ್ಲರೂ ಈ ಕಾರ್ಯಕ್ರಮ ನೋಡಿದವರು ತಮ್ಮ ಮಿತ್ರರಿಗೆ, ಸ್ನೇಹಿತರಿಗೆ, ಬಂಧುಗಳಿಗೆ ತಿಳಿಸಿ ಈ ಸುಧಾರಣೆ ಅಂಶಗಳನ್ನು ತಿಳಿಸಿ ಪ್ರಯೋಜನವನ್ನು ಪಡೆಯುವುದು. ಪ್ರಾಯೋಜಿತ ಕಾರ್ಯಕ್ರಮದಂತೆ ಪ್ರತಿ ಒಂದು ಸಂಚಿಕೆಯಲ್ಲೂ ಕೂಡ ಹೊಸ ವಿಷಯಗಳನ್ನು ನೀಡ್ತಾ ಇದ್ವಿ. ಮುಂದಿನ ಸಂಚಿಕೆಯಲ್ಲಿ 3 ಅಥವಾ 4 ಡಿಪ್ಲೊಮಾ ಪದವಿಗಳು ಎಲ್ಲೆಲ್ಲಿದೆ, ಆ ಕೋರ್ಸ್ ವಿವರಗಳನ್ನು ಮತ್ತು ಶಿಕ್ಷಣದ ಅನೇಕ ಮಾಹಿತಿಗಳನ್ನು ನೀಡ್ತಾ ಇದ್ದೇನೆ. ಶಿಕ್ಷಣದ ಒಂದು ಡಿಪ್ಲೊಮಾ ಪದವಿಗಳೆಲ್ಲ ಸಿಗತ್ತೆ, ಅದರ ಅವಧಿ ಮತ್ತು ಅದರ ವಿಶೇಷತೆಯನ್ನು ಮುಂದಿನ ಸಂಚಿಕೆಯಲ್ಲಿ ನೀಡ್ತಾ ಇದ್ದೀನಿ. ಇಂತಿ ನಮಸ್ಕಾರಗಳು. ನಿಮ್ಮ ವಿಜಯ್ ಕುಮಾರ್. ದೇಶ ವಿದೇಶಗಳಿಗೆ ಹಾಗೂ ಪ್ರೇಕ್ಷಣೀಯ ಸ್ಥಳಗಳಿಗೆ ಅತ್ಯುತ್ತಮವಾದ ಟ್ರಾವೆಲ್ಸ್ ಅಂದರೆ ಅದು ವಿಕ್ರಮ್ ಟ್ರಾವೆಲ್ಸ್ ಆ್ಯಂಡ್ ರೆಸಾರ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9611375852, 9880725851, 08023461222 ಹಾಗೂ 23462660. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.